ಯಾರೋ ತಪ್ಪು ಮಾಡಿದ್ರೆ ಇನ್ಯಾರಿಗೋ ಶಿಕ್ಷೆ ಕೊಟ್ರು ಅಂತಾರಲ್ಲ, ಹಾಗಾಯ್ತು. ಇಲ್ಲಿ ಪೇಷಂಟ್ ಬೆಳ್ಳಿ, ಆ ಡಾಕ್ಟ್ರು ನೋಡಿದ್ರೆ ನಮ್ಮನ್ನ ಕರ್ಸಿ ಪ್ರಶ್ನೆ ಕೇಳ್ತೀನಿ ಅಂತಿದಾರಲ್ಲ. ಕೇಳಿ ಬಿಡು, ಅದ್ರಲ್ಲೇನಿದೆ? ನನಗೇನು ಪ್ರಾಬ್ಲಮ್ ಇಲ್ಲ ಅಮ್ಮ. ಮಾಯನ್ ಬಗ್ಗೆ ಕೇಳಿದ್ರೆ ಏನ್ ಹೇಳೋದು? ಬೆಳ್ಳಿ ಮಾಯನ್ ನೋಡಿ ಯಾಕೆ ಹೆದರ್ಕೋತಾಳೆ? ಮಾಯಾ ಹೇಗ್ ಸತ್ಲು? ನಿಮ್ಗೂ ಮಾಯಾಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ಮೊದ್ಲೇ ಡಾಕ್ಟರು ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳಿ ನಾವ್ ಹಿಂದೆ ಮಾಡಿರೋ ತಪ್ಪುಗಳನ್ನೆಲ್ಲ ಬಾಯ್ ಬಿಡಿಸ್ತಾರೆ ಅಂತ ಭಯ. ಒಳ್ಳೆ ಚಿಕ್ಕ ಹುಡುಗಿ ತರ ಆಡ್ತಿದೀಯಲ್ಲ. ಈಗ ಬಂದಿರೋದು ಡಾಕ್ಟ್ರಾ ಇಲ್ಲ ಪೊಲೀಸೋ? ಅದೇ ಆಗಿರೋದು. ಮೊದ್ಲೇ ನಿನ್ ಸೊಸೆ ಹುಚ್ಚಿ ತರ ಆಡ್ತಾಳೆ. ಯಾವ ಟೈಮಲ್ಲಿ ಏನ್ ಮಾತಾಡ್ತಾಳೆ ಅಂತ ಅವಳಿಗೆ ಗೊತ್ತಿರಲ್ಲ. ನೋಡು, ಬೆಳ್ಳಿ ಹುಚ್ಚಿ ಅಲ್ಲ. ಪದೇ ಪದೇ ನನ್ನ ಹತ್ರ ಬಂದು ನೀನು ಮುತ್ತು ಬಗ್ಗೆ ಬೆಳ್ಳಿ ಬಗ್ಗೆ ಹೀಗೆಲ್ಲ ಮಾತಾಡೋದನ್ನ ಮೊದಲು ನಿಲ್ಸು. ನೀನ್ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಿದ್ಯಲ್ಲ, ನಿನ್ಗೇನಾದ್ರೂ ತೊಂದರೆ ಆದ್ರೆ ನಿನ್ ಗಂಡ ಆಗ್ಲಿ ನಿನ್ ನಾದ್ನಿ ಆಗ್ಲಿ ಸಹಾಯಕ್ಕೆ ಬರ್ತಾರೆ ಅಂತ ತಿಳ್ಕೊಂಡಿದ್ಯಾ? ಆಗ ನಿನ್ ಸಹಾಯಕ್ಕೆ ಬರೋದು ಮುತ್ತುನು ಬೆಳ್ಳಿನೇ. ಡಾಕ್ಟರ್ ಬಂದಿದ್ದಾರೆ ಅಂತ ಕೊರಗ್ತಿದ್ಯಲ್ಲ, ನಿನ್ ಹತ್ರ ಒಂದ್ 4 ಪ್ರಶ್ನೆ ಕೇಳಬಹುದು. ಇದಕ್ಕೆ ನೀನ್ ಒಳ್ಳೆ ಜೈಲಿಗೆ ಕಳಿಸ್ಬಿಡ್ತಾರೆ ಅನ್ನೋ ಮಟ್ಟಕ್ಕೆ ಆಡ್ತಿದ್ಯಲ್ಲ. ಈಗಿನ ಬೆಳ್ಳಿಗೂ ಆಗಿನ ಬೆಳ್ಳಿಗೂ ವ್ಯತ್ಯಾಸ ಏನು ಅಂತ ಡಾಕ್ಟರ್ ಕೇಳಿದ್ರೆ ನಾನು ಏನ್ ಹೇಳ್ತೀನಿ ಗೊತ್ತಾ? ಏನ್ ಹೇಳ್ತೀಯಾ? ನನ್ನೇನು ಕೇಳ್ಬೇಡಿ, ನಮ್ಮ ಅಮ್ಮನ ಹತ್ರ ಕೇಳಿ, ಅವ್ರು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂತ ಹೇಳ್ತೀನಿ. ಆಮೇಲೆ ಮಾಯಾ ಆಸ್ತಿಗೋಸ್ಕರ ಏನೇನ್ ಮಾಡಿದ್ರು ಅಂತ ಅಕಸ್ಮಾತ್ ಕೇಳಿದ್ರೆ ಆಗ್ಲೂ ಅದೇ ಉತ್ತರ ಕೊಡ್ತೀನಿ, ಸರಿನಾ? ನನಗೆಲ್ಲೋ ಡಾಕ್ಟರ್ ನಿನ್ನನ್ನೇ ಪರೀಕ್ಷೆ ಮಾಡಕ್ ಬಂದಿದ್ರು ಅಂತ ಅನಿಸ್ತಿದೆ. ಯಾಕಮ್ಮ, ನಾನೇನ್ ಮಾಡ್ದೆ? ಹೇಗೇಗೋ ಮಾತಾಡ್ತಿರೋದು ಬೆಳ್ಳಿ ಅಲ್ಲ, ನೀನು. ಬೆಳ್ಳಿ ಸ್ವಲ್ಪ ಭಯ ಪಟ್ಕೊಂಡಿದ್ದಾಳೆ. ನೀನ್ ನೋಡಿದ್ರೆ ಅದಕ್ಕೆ 2ರಷ್ಟು ನಡಕ್ತಿದ್ಯಲ್ಲ. ಹೋಗಿ ನಿನ್ ಕೆಲ್ಸ ಏನಿದೆಯೋ ಅದನ್ನ ನೋಡು. ಮೊದ್ಲು ನಿನ್ ತಲೆಯಲ್ಲಿ ಆಸ್ತಿ ವಿಚಾರ ಇದೆಯಲ್ಲ, ಅದನ್ನ ತೆಗ್ದು ಬಿಸಾಕು. ಈಗ ನಿನಗೆ ಯಾವುದೇ ಆಸ್ತಿ ಸಿಗೋದಿಲ್ಲ. ಅದ್ ಹೇಗ್ ಸಿಗಲ್ಲ ನಾನು ನೋಡ್ತೀನಿ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಕಾಫಿ ಸೂಪರ್ ಆಗಿದೆ ಬೆಳ್ಳಿಯವರೇ. ಅಡಿಗೆನೂ ಚೆನ್ನಾಗಿ ಮಾಡ್ತೀರಾ ಅಂತ ಕಾಣುತ್ತಲ್ಲ. ನಿಮ್ಗೆ ಗೊತ್ತಾಯ್ತು? ಕಾಫಿ ಯಾರು ಚೆನ್ನಾಗಿ ಮಾಡ್ತಾರೋ ಅಡಿಗೆನೂ ಚೆನ್ನಾಗಿ ಮಾಡ್ತಾರೆ ಅಂತ ಒಂದ್ ಗೆಸ್ ಅಷ್ಟೇ. ಹೌದು, ನಾನ್ ಮಾಡೋ ಅಡ್ಗೆ ಅಂದ್ರೆ ಮುತ್ತು ಮಾಮಗೆ ತುಂಬಾ ಇಷ್ಟ. ಲಾಸ್ಟ್ ಟೈಮ್ ನೀವು ಮುತ್ತು ಅವ್ರಿಗೆ ಅಡಿಗೆ ಮಾಡಿ ಅವ್ರು ಸಂತೋಷವಾಗಿ ತಿಂದಿದ್ ಯಾವಾಗ? ಅವ್ರು ಸಂತೋಷವಾಗಿ ತಿಂದಿದ್ದ? ಈ 1 ವರ್ಷದಲ್ಲಿ ಆ ತರದ್ ಯಾವುದೇ ಇನ್ಸಿಡೆಂಟು ನಡೆದಿಲ್ಲ. ಯಾಕಂದ್ರೆ ನೀವು ಬೇಜಾರಲ್ಲಿದ್ದೀರ ಅನ್ನೋ ಒಂದೇ ಒಂದು ಕಾರಣಕ್ಕೆ. ನನ್ನಿಂದ ಮುತ್ತು ಮಾವ ಬೇಜಾರಲ್ಲಿದ್ದಾರ? ಅವ್ರ ಹತ್ರ ಬೇಜಾರಾಗೋತಾರ? ನಾನೇನು ಮಾಡಿಲ್ವಲ್ಲ. ನಿಮ್ ಕೈಯಾರೆ ಅಡಿಗೆ ಮಾಡಿ ಅವ್ರಿಗೆ ತುತ್ತು ತಿನ್ಸಿದೀರಾ? ಅವ್ರು ಜೋರಾಗಿ ನಗಾಡೋದನ್ನ ಯಾವತ್ತಾದ್ರೂ ನೋಡಿದೀರಾ? ಇಷ್ಟು ನೀವು ಮಾಡಿಲ್ಲ ಅಂದ್ಮೇಲೆ ಮುತ್ತು ಅವರು ಹೇಗೆ ಖುಷಿಯಾಗಿರ್ತಾರೆ ಹೇಳಿ? ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಟ್ವಿ ಕಣ. ಬೆಳ್ಳಿ ಶಕ್ತಿನೂ ಮಗುನೇ, ಬೆಳ್ಳಿ ದೌರ್ಬಲ್ಯನೂ ಮಗುನೇ ಕಣ. ಹೇಗಾದ್ರೂ ಮಾಡಿ ಬೆಳ್ಳಿ ಮನಸ್ಸಿಂದ ಮಾಯನ ವಿಚಾರ ಹೋಗೋ ಹಾಗೆ ನಾವು ಮಾಡ್ಬೇಕಂತ ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್ ಹೇಗೆ ಇದನ್ನೆಲ್ಲ ಮಾಡಕ್ ಸಾಧ್ಯ? ಮುತ್ತು ಅಂದ್ರೆ ಬೆಳ್ಳಿ ಇರೋ ಕಾಲ್ಪನಿಕ ಲೋಕದಿಂದ ಅವಳನ್ನ ಮೊದಲು ಆಚೆ ಕರ್ಕೊಂಡ್ಬರ್ಬೇಕು. ಈ ಮಾಯನ ವಿಚಾರ ಅವಳ ತಲೆಗೆ ಬರಲೇಬಾರ್ದು. ಇದು ಡಾಕ್ಟರ್ ಭರತ್ ಅವರ ಪ್ಲಾನ್. ಇದು ತುಂಬಾನೇ ಕಷ್ಟ ಅನ್ಸುತ್ತೆ ಮುತ್ತು. ನನಗೂ ಹಾಗೆ ಅನಿಸ್ತು ಕಣ. ಆದ್ರೆ ನಾವು ಪ್ರಯತ್ನ ಪಡ್ಲೇಬೇಕಲ್ವಾ? ಮುತ್ತು ಅವರು ನಿಮ್ಮನ್ನ ಖುಷಿಯಾಗಿಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಗೊತ್ತಾ? ಮಾಯಕನ ಆತ್ಮನಿಂದನೇ ಇಷ್ಟೆಲ್ಲ ತೊಂದರೆ ಆಗ್ತಿರೋದು, ಅವರಿಂದಾನೆ. ನಾನು ಮುತ್ತು ಮಾವ ಸಂತೋಷವಾಗಿರಕ್ಕಾಗ್ತಿಲ್ಲ. ಓಕೆ, ಮಾಯಾ ಈ ಲೋಕ ಬಿಟ್ಟೋದ್ರೆ ನೀವು ಖುಷಿಯಾಗಿರ್ತೀರಾ? ಹಾ, ಖಂಡಿತವಾಗ್ಲು ಖುಷಿಯಾಗಿರ್ತೀವಿ. ಮಾಯಕ ಅವ್ರಾಗವ್ರೆ ಹೊರಟೋದ್ರೆ ನಮಗ್ ತೊಂದರೆ ಕೊಡೋರೆ ಯಾರು ಇರಲ್ಲ. ನಾನು, ನನ್ ಮಗು, ನನ್ ಮುತ್ತು ಮಾವ, ನಾವ್ 3 ಜನ ನೆಮ್ಮದಿಯಾಗಿರ್ಬೋದು. ಇನ್ ಸ್ವಲ್ಪ ದಿನದಲ್ಲೇ ಮಾಯಾ ಆತ್ಮ ಈ ಲೋಕ ಬಿಟ್ಟು ಹೋಗೋ ಹಾಗೆ ನಾವು ಮಾಡ್ತೀವಿ. ಅದೇಗ್ ಸಾಧ್ಯ? ಮಾಯಕಂಗೆ ನನ್ ಮಗು ಮೇಲೆ ಕಣ್ಣಿದೆ. ಅವ್ರು ನನ್ ಮಗುಗೆ ಏನಾದ್ರೂ ಮಾಡೋವರೆಗೂ ಅವ್ರಿಗೆ ಸಮಾಧಾನ ಆಗಲ್ಲ. ಅವ್ರೇ ಹೊಟ್ಟೋಗ್ತಾರೆ. ಮಾಯಾನೇ ವಾಪಸ್ಸು ಅವ್ರ ಲೋಕಕ್ಕೆ ಹೋಗೋ ತರ ಮಾಡ್ತೀವಿ. ಅವಾಗ ನೀವು ಖುಷಿಯಾಗಿರ್ಬೇಕು. ತಿರ್ತೀರಾ ಅಲ್ವಾ? ಸಮಸ್ಯೆನೇ ಬಗೆಹರಿಯುತ್ತೆ ಅಂದ್ಮೇಲೆ ಸಂತೋಷವಾಗಿರಲ್ಲ ಅಂತ ಹೇಗೆ ಹೇಳಿ? ಖಂಡಿತ ಸಂತೋಷವಾಗಿರ್ತೀವಿ. ಆದ್ರೆ
ಅದ್ ಹೇಗೆ ಅಂತ ನೀವು ಹೇಳಲೇ ಇಲ್ಲ. ಸದ್ಯದಲ್ಲ ಅದು ನಿಮ್ಗೆ ಗೊತ್ತಾಗುತ್ತೆ. ನೀವು ಡಾಕ್ಟರ್ ಅಲ್ವಾ? ಡಾಕ್ಟರ್ ಆಗಿ ನಿಮ್ಗೆ ಈ ಕೆಲಸ ಎಲ್ಲ ಬರುತ್ತಾ? ಮಾಯಾನ ನಾವು ಓಡಿಸೋದಿಲ್ಲ, ಮತ್ತೆ ನೀವೇ ಮುಂದೆ ನಿಂತು ಮಾಯಾಗೆ ಬಿಡುಗಡೆ ಕೊಡ್ತೀರಾ. ಇದು ನನ್ನಿಂದ ಸಾಧ್ಯನಾ? ಎಲ್ಲ ಸಾಧ್ಯ ಇದೆ. ಸದ್ಯದಲ್ಲಿ ನಿಮ್ ಮನಸ್ಸಲ್ಲಿರೋ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಹಾ, ನಾನು ಯಾವಾಗಲೂ ಈಗ ಬೆಳ್ಳಿ ಜೊತೆನೇ ಇರಬೇಕಾಗುತ್ತೆ. ರೈಸ್ ಮಿಲ್ ಫ್ಯಾಕ್ಟ್ರಿ ಕಡೆ ಎಲ್ಲ ನೀನೇ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನೀನ್ ಬೆಳ್ಳಿ ಕಡೆ ಗಮನ ಕೊಡು. ಬೆಳ್ಳಿ ಚೆನ್ನಾಗಿರ್ಬೇಕು, ಅದು ಮುಖ್ಯ. ಕೆಲಸ ಎಲ್ಲ ನಾನು ನೋಡ್ಕೋತೀನಿ ಮುತ್ತು. ಬೆಳ್ಳಿ ಮಗುಗೆ ಜನ್ಮ ಕೊಡೋದಕ್ಕಿಂತ ಮುಂಚೆನೆ ಬೆಳ್ಳಿ ಗುಣ ಆಗಬೇಕು. ಇಲ್ಲ ಅಂದ್ರೆ ಹುಟ್ಟೋ ಮಗುಗೂ ತೊಂದರೆ ಆಗುತ್ತೆ, ಬೆಳ್ಳಿಗೂ ತೊಂದರೆ ಆಗುತ್ತೆ. ಮುತ್ತು, ಇದೆಲ್ಲ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಮುತ್ತು. ಕತ್ಲು ಮುಗಿದ್ಮೇಲೆ ಕಣ ಬೆಳಕು ಬರೋದು. ನೋಡೋಣ ಯಾವಾಗ ಈ ಕಷ್ಟಗಳೆಲ್ಲ ಮುಗಿದು ಖುಷಿ ಕ್ಷಣಗಳು ಬರುತ್ತೋ ಅಂತ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅತ್ತೆ ಸೊಸೆ ಅಂದ್ಮೇಲೆ ಜಗಳ ಇದ್ದಿದ್ದೆ. ನಿಮ್ಮ ಮತ್ತು ಬೆಳ್ಳಿ ಮಧ್ಯೆ ಸಂಬಂಧ ಹೇಗಿತ್ತು? ಇವಾಗ ಆದ್ರೆ ಸ್ವಂತ ಅಣ್ಣನಷ್ಟೇ ಪ್ರೀತಿ ತೋರಿಸಿದ್ಲು. ನನ್ನ ತಾಯಿ ಅವ್ರ ತಾಯಿ ಬೇರೆ ಇಲ್ಲ ಅನ್ನೋ ರೀತಿನೇ ಬೆಳೆದ್ವಿ. ನೀವು ನೋಡಿದ ಹಾಗೆ ಬೆಳ್ಳಿಲಿ ಏನೇನ್ ಬದಲಾವಣೆ ಆಗಿದೆ? ತುಂಬಾ ಬದಲಾವಣೆ ಆಗಿದೆ ಸರ್. ಮೊದ್ಲು ಎಲ್ರೂ ಮಾತು ಕೇಳೋಳು, ಆದ್ರೆ ಈಗ ಅವಳು ಹಿಡ್ದಿದ್ದೆ ಹಠ. ವಿನಯತೆ ಇನ್ನೂ ಇದೆ, ಆದ್ರೆ ಮೊನ್ನೆ ಚಾವಟಿ ತಗೊಂಡು ಬೀದಿಲಿ ಹೋಗೋರ್ಗೆಲ್ಲ ಹೊಡೆದಿದ್ದಾಳೆ. ಇದು ತಲೆ ಸರಿ ಇರೋರು ಮಾಡೋ ಕೆಲ್ಸನಾ? ನನಗನ್ಸತ್ತೆ ಇದು ಬರೀ ಡಿಪ್ರೆಷನ್ ಮಾತ್ರ ಅಲ್ಲ. ಡಾಕ್ಟರ್, ಯಾವ ಸ್ಟೇಜಲ್ಲಿ ಅಪಾಯ ಜಾಸ್ತಿ? ಫಸ್ಟ್ ಸ್ಟೇಜ್ ಅಲ್ಲಿ ಅಷ್ಟೇನು ಅಪಾಯ ಇರಲ್ಲ. ಇನ್ನು ಸೆಕೆಂಡ್ ಸ್ಟೇಜ್, ಬೆಳ್ಳಿಗಿರೋ ಈಗಿನ ಸ್ಟೇಜ್. ಈ ಸ್ಟೇಜ್ ಅಲ್ಲಿ ಅವ್ರಿಗೆ ಭಯ ಜಾಸ್ತಿ ಇರುತ್ತೆ. ಅವ್ರು ಯಾರಿಗ್ ಬೇಕಾದ್ರೂ ತೊಂದರೆ ಮಾಡ್ಬೋದು, ಇಲ್ಲ ಅವ್ರಿಗವ್ರೇ ತೊಂದರೆ ಮಾಡ್ಕೋಬಹುದು. ಮೂರನೇ ಸ್ಟೇಜ್ ಅಲ್ಲಿ ನೀವೇನೇ ಟ್ರೀಟ್ಮೆಂಟ್ ಕೊಟ್ಟರು ಪೇಷಂಟ್ ರಿಕವರ್ ಆಗೋದಿಲ್ಲ. ಅಂದ್ರೆ ಬೆಳ್ಳಿ ಏನಾದ್ರೂ ಥರ್ಡ್ ಸ್ಟೇಜ್ ಹೋದ್ರೆ ಅವಳ ಮತ್ತೆ ಮೊದಲಿನಾಗ ಮಾಡೋದಕ್ಕಾಗದೇ ಇಲ್ವಾ? ಅವಳು ನನಗೆ ಸೊಸೆ ಅನ್ನೋದಕ್ಕಿಂತ ಮಗಳು ಅನ್ನೋದೇ ಹೆಚ್ಚು. ಸೊ ನಿಮ್ಮಿಬ್ರು ಮಧ್ಯೆ ಯಾವ್ದು ತೊಂದರೆ ಇಲ್ಲ, ಎಲ್ಲಾ ತೊಂದರೆನೂ ಹೊರಗಡೆಯಿಂದಾನೇ ಬರ್ತಾ ಇದೆ. ಹೌದು, ಬೆಳ್ಳಿ ಮೊದಲನೇ ಸಲ ಗರ್ಭಿಣಿ ಆದಾಗ ಅಬೋರ್ಷನ್ ಆಯ್ತು. ಮಾಯಿನಾತ್ಮ ಇರೋದು ನಿಜ ಅಂತ ನಿಮ್ ಭಾವನೆ? ಹೌದು ಸರ್, ವಿಜ್ಞಾನಿಕದು ಪ್ರಶ್ನೆ ಅನ್ನಿಸ್ಬೋದು, ಆದ್ರೆ ನಮಗಂತೂ ಅದಿತ್ತು. ಯಾಕಂದ್ರೆ ಅಷ್ಟೊಂದು ನೋವು ಅನುಭವಿಸಿದ್ವಿ ನಾವು. ಈ ಮನೆಯವರಂತೂ ಸಾಕನಷ್ಟು ಅನುಭವಿಸಿದ್ರು. ಒಂದೊಂದ್ ದಿನ ಒಂದೊಂದ್ ತರ ಆಡ್ತಾಳೆ, ತುಂಬಾ ವಿಚಿತ್ರವಾಗಿ ನಡ್ಕೋತಾಳೆ. ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಹೋಗೋದು, ಎಲ್ರ ಮೇಲೂ ಕೂಗಾಡೋದು, ಕಿರ್ಚಾಡೋದು. ಅವಳದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಸರ್. ಬೆಳ್ಳಿ ಮೂರನೇ ಸ್ಟೇಜ್ ಹೋಗೋದಕ್ಕಿಂತ ಮುಂಚೆನೆ ಅವ್ರನ್ನ ನಾರ್ಮಲ್ ಆಗಿ ಮಾಡ್ಬೇಕು. ಅಂದ್ರೆ ಆದಷ್ಟು ಬೇಗ ಫಸ್ಟ್ ಸ್ಟೇಜ್ಗೆ ತರಬೇಕು ಅಂತೀರಾ? ಎಸ್, 1-2 ಡೇಸ್ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿ ಬನ್ನಿ. ಮನ್ಸಿಗೂ ನೆಮ್ಮದಿ ಆಗಿರುತ್ತೆ, ಮೈಂಡು ಫ್ರೆಶ್ ಆಗಿರುತ್ತೆ. ಅಲ್ಲ ಡಾಕ್ಟರ್, ಈ ಟೈಮಲ್ಲಿ ಬೆಳ್ಳಿನ ಟ್ರಾವೆಲ್ ಮಾಡಿಸೋದು ಅಂದ್ರೆ? ಇದೇ ಟೈಮಲ್ಲಿ ಆಚೆ ಹೋಗ್ಬೇಕು, ಅವಾಗಲೇ ರಿಕವರ್ ಆಗೋದಕ್ಕೆ ಸಾಧ್ಯ. ಬೆಳ್ಳಿ ಮಾಯ ಆತ್ಮ ತನ್ನ ಮನೆ ಸುತ್ತಾನೆ ಸುತ್ತಾ ಇದೆ ಅಂತ ಅನ್ಕೊಂಡಿದ್ದಾರೆ. ಅವ್ರು ಆಚೆ ಬಂದ್ರೆ ಅವ್ರಿಗೂ ಒಂದು ಬದಲಾವಣೆ ಸಿಗುತ್ತೆ, ನಮ್ ಟ್ರೀಟ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಒಳ್ಳೆ ಪ್ಲೇಸ್ ಅಂದ್ರೆ ಯಾವ್ದಿದೆ ಡಾಕ್ಟರ್? ಇಲ್ಲಿಂದ ಒಂದು 60 ಕಿಲೋಮೀಟರ್ ದೂರ ಹೋಗಿ
ಅಲ್ಲಿನ ಪರಿಸರ ಅಲ್ಲಿನ ಎನ್ವೈರನ್ಮೆಂಟ್ ನ ಎಂಜಾಯ್ ಮಾಡಿ ಮೈಂಡು ಫ್ರೆಶ್ ಆಗುತ್ತೆ. ಇದರಿಂದ ಬೆಳ್ಳಿಲಿ ಬದಲಾವಣೆ ಕಾಣಬಹುದು ಅಂತೀರಾ? 100% ಡೌಟೇ ಬೇಡ. ಬೆಳ್ಳಿ ಸ್ವಲ್ಪ ಸ್ವಲ್ಪ ರಿಕವರ್ ಆದ್ರೆ ನೀವು ಮಾಯ ಅಂತಂದು ಅವ್ರ ಮುಂದೆ ನಿಲ್ಸಿದ್ರು ಅವ್ರಿಗೇನು ಎಫೆಕ್ಟ್ ಆಗಲ್ಲ. ಆಮೇಲೆ ಇನ್ನೊಂದು ವಿಷಯ, ಮಾಯಕ್ಕೆ ಸಂಬಂಧಪಟ್ಟಿರೋ ಯಾವುದೇ ವಿಷಯನೂ ಬೆಳ್ಳಿ ಕಿವಿಗೆ ಬೀಳ್ಕೂಡ್ದು. ಅಲ್ಲಿ ಹೋದಾಗ ಮಾಯ ನೆನಪಾದ್ರೆ ಏನ್ ಮಾಡಿದೆ ಡಾಕ್ಟರ್? ಯಾರಾದ್ರೂ ನೆನಪು ಮಾಡೋವರೆಗೂ ಬೆಳ್ಳಿಗೆ ನೆನಪಾಗುತ್ತಾ ಇಲ್ಲ ತಾನಾಗೆ ನೆನಪು ಮಾಡ್ಕೊಂತಾಳ ಅನ್ನೋದೇ ನಮಗ್ ಬೇಕಾಗಿರೋದು. ಒಂದ್ ವೇಳೆ ಕಹಿ ನೆನಪಿನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನೀವೇ ಟಾಪಿಕ್ ಚೇಂಜ್ ಮಾಡ್ಬಿಡಿ. ಓಕೆ ಡಾಕ್ಟರ್. ನೀವು ಹೊರಡೋಕೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲ ಡಾಕ್ಟರ್, ನಂಗೆ ಬೆಳ್ಳಿ ಗುಣ ಆಗೋದು ಅಷ್ಟೇ ಮುಖ್ಯ. ಓಕೆ, ನನಗೆ ಅಲ್ಲಿ ಹೋದ್ಮೇಲೆ ಅಪ್ಡೇಟ್ ಮಾಡ್ತಾ ಇರಿ. ನಾನು ನಿಮ್ಮನ್ನ ಫೋನ್ ಮೂಲಕ ಸಂಪರ್ಕ ಮಾಡ್ತಿರ್ತೇನೆ. ಶೋರ್ ಡಾಕ್ಟರ್, ಬರ್ತೀನಿ. ಏನ್ ಹೇಳ್ತಿದ್ಯಾ ಮುತ್ತು? ಬೆಳ್ಳಿನ 2 ದಿನದ ಮಟ್ಟ ಹೊರಗಡೆ ಕರ್ಕೊಂಡು ಹೋಗ್ತಿದೀಯಾ? ಡಾಕ್ಟರ್ ಈಗಷ್ಟೇ ಬಂದಿದ್ದಾರೆ, ಟ್ರೀಟ್ಮೆಂಟ್ ಹೇಗೆ ಕೊಡೋದು? ಆಚೆ ಕರ್ಕೊಂಡು ಹೋಗೋದೇ ಒಂದು ರೀತಿಲಿ ಟ್ರೀಟ್ಮೆಂಟ್ ಚಿಕ್ಕಮ್ಮ. ಅಣ್ಣ, ಇದೇ ಟ್ರೀಟ್ಮೆಂಟ್ ಅನ್ನೋದಾದ್ರೆ ನಾವೇ ಮಾಡ್ಕೋಬಹುದಿತ್ತಲ್ವಾ? ಡಾಕ್ಟರ್ ಯಾಕೆ ಬೇಕಿತ್ತು? ಅದಷ್ಟು ಸುಲಭ ಅಲ್ಲ ಶರ್ಮಿಳಾ. ಎಲ್ಲದಕ್ಕೂ ಒಂದು ವಿಧಾನ ಅಂತ ಇರುತ್ತೆ. ಅದೇ ರೀತಿ ನಡ್ಕೊಂಡ್ರೇನೆ ಪ್ರಾಬ್ಲಮ್ ಸಾಲ್ವ್ ಆಗೋದು. ಅದಕ್ಕೆ ಬೆಳ್ಳಿಲಿ ಇರೋದು ಬೇಡ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಒಂದು ಬದಲಾವಣೆ ಬೇಕು. ಒಂದೇ ವಾತಾವರಣದಲ್ಲಿದ್ರೆ ಮನ್ಸಿಗೆ ಕಷ್ಟ ಆಗುತ್ತೆ ಅಂದ್ರು. ಈ ಮನೇಲಿ ಮಾಯ ಆತ್ಮ ಇದೆ ಅಂತ ಬೆಳ್ಳಿ ಅನ್ಕೊಂಡಿದ್ದಾಳೆ ಅಲ್ವಾ? ಒಂದ್ ವೇಳೆ ನೀವು ಹೋಗೋ ಕಡೆನೂ ಮಾಯ ಆತ್ಮ ಇದೆ ಅಂತ ಅವಳು ಅನ್ಕೊಂಡ್ರೆ ದೊಡ್ಡ ಅನಾಹುತ ಆಗುತ್ತೆ ಅಲ್ವಾ? ಹಾ ಚಿಕ್ಕಮ್ಮ, ನಾನು ಇದನ್ನೇ ಡಾಕ್ಟರ್ ಕೇಳಿದೆ. ಆದ್ರೆ ಬೆಳ್ಳಿಗೆ 2 ದಿನ ಪೂರ್ತಿ ಮಾಯ ನೆನಪು ಬರ್ದೇ ಇರೋ ಹಾಗೆ ನಾನು ನೋಡ್ಕೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್ ಸುಮ್ಮನೆ ಹೇಳಿರೋದಿಲ್ಲ, ಎಲ್ಲ ಸರಿಯಾಗಿ ನಿರ್ಧಾರ ಮಾಡ್ಕೊಂಡೇ ಹೇಳಿರ್ತಾರೆ. ನೀವು ಹೋಗ್ಬಿಟ್ಟು ಬನ್ನಿ, ಆದ್ರೆ ಬೆಳ್ಳಿ ಹುಷಾರು. ಸರಿ ಚಿಕ್ಕಮ್ಮ. ನನ್ನ ಫ್ರೆಂಡು ಫಾರ್ಮ್ ಹೌಸ್ ಇದೆ, ಅಲ್ಲೊಂದ್ಸರಿ ನಾನು ಚೆಕ್ ಮಾಡ್ತೀನಿ. ಭರತ ಫೋನ್ ಮಾಡ್ತಿದ್ದಾರೆ ಕಣ. ಹೇಳಿ ಡಾಕ್ಟರ್. ಹಲೋ ಮುತ್ತು, ಏನ್ ಡಿಸೈಡ್ ಮಾಡಿದ್ರಿ? ಯಾವ್ದನ್ನ ಜಾಗ ಫಿಕ್ಸ್ ಆಯ್ತಾ ಹೇಗೆ? ಇನ್ನೂ ಇಲ್ಲ ಡಾಕ್ಟರ್, ಅದನ್ನೇ ಡಿಸ್ಕಸ್ ಮಾಡ್ತಿದ್ವಿ. ಒಂದ್ ಕೆಲಸ ಮಾಡಿ, ನಿಮ್ ಊರಿಂದ ಒಂದ್ 60-70 ಕಿಲೋಮೀಟರ್ಗೆ ನಂದೊಂದು ಗೆಸ್ಟ್ ಹೌಸ್ ಇದೆ. ಆ ಲೊಕೇಶನ್ ಕಳಿಸ್ಕೊಡ್ತೀನಿ, ತುಂಬಾನೇ ಚೆನ್ನಾಗಿರುತ್ತೆ. ನಾವಲ್ಲಿ ಹೋದಾಗೆಲ್ಲ ಅಲ್ಲೇ ಇದ್ದು ಬರೋದು. ಡಾಕ್ಟರ್, ಅಲ್ಲಿ ಹೇಗಿರುತ್ತೆ ಅಂತ ನಮಗೆ ಗೊತ್ತಿಲ್ವಲ್ಲ. ಅದೆಲ್ಲ ತಲೆ ಕೆಡಿಸ್ಕೊಂಬೇಡಿ, ನೋಡ್ಕೊಳ್ಳೋದಕ್ಕೆ ಜನ ಇದಾರೆ, ಊಟ ತಿಂಡಿ ಎಲ್ಲಾ ವ್ಯವಸ್ಥೆನೂ ಇದೆ. ಅದು ಅಲ್ಲದೆ ಅಲ್ಲಿರೋ ಸೈಟ್ ಸೀಯಿಂಗ್ ಗಳೆಲ್ಲ ತುಂಬಾ ಚೆನ್ನಾಗಿದೆ. ಬೆಳ್ಳಿಯವರು ಅದನ್ನೆಲ್ಲ ನೋಡಿದ್ರೆ ಎಲ್ಲಾನು ಮರೆತು ಪರಿಸರದಲ್ಲೇ ಮುಳುಗೋಗ್ತಾರೆ ಅನ್ಸುತ್ತೆ. ಸರಿ ಡಾಕ್ಟರ್, ನೀವು ಇಷ್ಟೊಂದು ಹೇಳ್ತಿದ್ದೀರಾ ಅಂದ್ಮೇಲೆ ನಾವಲ್ಲೇ ಹೋಗ್ತೀವಿ. ಮುತ್ತು, ಮತ್ತೆ ಏನಂತೆ? ಡಾಕ್ಟರ್ ಭರತ್ ಅವ್ರದ್ದೇ ಗೆಸ್ಟ್ ಹೌಸ್ ಇದೆಯಂತೆ, ಅಲ್ಲಿಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ದೇವ್ರ ಮೇಲೆ ಭಾರ ಹಾಕಿ ಹೊಡ್ತೀನಿ. ಡಾಕ್ಟರ್ ಅಂದ್ರೆ ಹೇಗಿರ್ಬೇಕಕ್ಕ? ಒಳ್ಳೆ ಬುಲೆಟ್ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತಪ್ಪು ಎಲ್ಲಿದೆ ಅಂತ ಕಂಡು ಹಿಡಿದು ಆ ಬೆಳ್ಳಿನ ನಾನೇ ಮೆಟ್ಲ ಮೇಲಿಂದ ತಳ್ಳಿದ್ದು ಅಂತ ಕಂಡು ಹಿಡಿದು ನನ್ನನ್ನ ಸಿಕ್ಕಾಕ್ಸ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಈ ಡಾಕ್ಟರ್ನ ನೋಡಿದ್ರೆ ಬೆಳ್ಳಿ ಊಟ ಮಾಡ್ದಾಗ ಹೇಗ್ ರಿಯಾಕ್ಟ್ ಮಾಡ್ತಾಳೆ, ಮಾಯಿನ ಹೆಸರು ಹೇಳ್ದಾಗ ಹೇಗ್ ರಿಯಾಕ್ಟ್ ಮಾಡ್ತಾಳೆ, ಒಬ್ಳೆ ಇದ್ದಾಗ ಭಯ ಭಯ ಅಂತಾಳ ಅಥವಾ ಬೇರೆ ಏನಾದ್ರು ಶೇರ್ ಮಾಡಿದ್ರ ಅಂತ ಯಾರಾದ್ರೂ ಕೇಳ್ತಾರ ಅಕ್ಕ? ಡಾಕ್ಟ್ರು ಸರಿಯಾಗಿ ಕೇಳಿದ್ರು, ಆದ್ರೆ ಭಯ ಪಟ್ಟಿದ್ದು ನಾವು. ಕಳ್ಳರು ನಾರ್ಮಲ್ ಆಗಿದೆ ಸಿಕ್ಕಾಕೊಳ್ಳೋದಿಲ್ಲ. ಅಯ್ಯಯ್ಯೋ, ನಾವ್ ತಪ್ಪು ಮಾಡಿದೀವಿ ಸಿಕ್ಕಾಕೋತೀವಿ ಅಂತ ಹೆದರ್ಕೊಂಡ್ರೆ ತಕ್ಷಣ ಸಿಕ್ಕಾಕೋತೀವಿ. ಸದ್ಯ ಯಾರಿಗೂ ಯಾವ್ದೇ ಅನುಮಾನ ಬಂದಿಲ್ಲ, ಇನ್ಮೇಲೆ ಹಾಯಾಗಿರ್ಬೋದು. ಅಲ್ಲೇ ನಾವು ಎಡವಟ್ ಮಾಡೋದು. ಯಾರಿಗೂ ಗೊತ್ತಾಗಲ್ಲ ಅಂತ ನಾವ್ ಆರಾಮಾಗಿದ್ರೆ ಯಾರಾದ್ರೂ ಒಬ್ರು ಪಿನ್ ಇಡಕ್ಕೆ ರೆಡಿಯಾಗಿರ್ತಾರೆ. ಅದು ನಮಗ್ ಗೊತ್ತಾಗೋದು ಇಲ್ಲ. ಎಲ್ರು ವಾಚ್ ಮಾಡು. ಯಾರಾದ್ರೂ ನಮ್ಮ ಮೇಲೆ ಕಣ್ಣಿಟ್ಟಿದಾರಾ, ಯಾರು ನಮ್ ಪ್ರತಿ ಮೂಮೆಂಟ್ ನ ಅಬ್ಸರ್ವ್ ಮಾಡ್ತಿದಾರ ಅಂತ ನೋಡು. ಆ ತರ ಏನಾದ್ರು ನಿನ್ ಗಮನಕ್ ಬಂದ್ರೆ ಮೊದ್ಲು ಬಂದು ನನಗ್ ಹೇಳು. ನನಗ್ ಗೊತ್ತಾದ್ರೆ ನಾನ್ ನಿನಗ್ ಹೇಳ್ತೀನಿ. ಆಗ ಇಬ್ರು ಸೇಫ್ ಆಗ್ಬೋದು. ಇಲ್ಲ ಅಂದ್ರೆ ಸಿಕ್ಕಾಕೋತೀವಿ. ಬೆಳ್ಳಿಗೆ ತೊಂದರೆ ಮಾಡ್ಬೇಕು ಅಂತಿದ್ದೀರಾ? ಅಲ್ಲ, ಮೊದ್ಲು ಅಮ್ಮನ್ನ ಬದಲಾಯಿಸ್ಬೇಕು. ಈಗ ಬದಲಾಯಿಸಕ್ ಹೇಗಾಗ ಸಾಧ್ಯ? ಈ ಅಮ್ಮನ ಕೊಟ್ಟು ಬೇರೆ ಅಮ್ಮನ್ ತಗೊಂಡ್ಬರ್ತೀರಾ? ಅಯ್ಯೋ ದಡ್ಡಿ, ನಾನ್ ಹೇಳಿದ್ದು ಹಾಗಲ್ಲ. ಅಮ್ಮನ್ನ ಹಳೆ ನೀಲಾಂಬರಿಯಾಗಿ ಬದಲಾಯಿಸ್ಬೇಕು. ಇದಕ್ ನಾನು ಎಷ್ಟೇ ಪ್ರಯತ್ನ ಪಟ್ರು ಅಮ್ಮ ಒಪ್ಕೋತಿಲ್ಲ. ಅದಕ್ಕೆ ಬೇರೆ ಏನಾದ್ರು ಪ್ಲಾನ್ ಮಾಡ್ಬೇಕು. ಒಂದು ಸಲ ಅಮ್ಮ ಬದಲಾದ್ರು ಅಂದ್ರೆ ಎಲ್ಲ ಬದಲಾಗತ್ತೆ. ಈ ಮನೆ ಘನತೆ ಗೌರವ ಎಲ್ಲ ಜಾಸ್ತಿ ಆಗತ್ತೆ. ನಮ್ ನಿರ್ಧಾರಕ್ಕೂ ಬೆಲೆ ಸಿಗತ್ತೆ. ಹಾಗೆ ಅಣ್ಣನು ಜೊತೆಗೆ ಓಡಾಡ್ತಾ ಇರುತ್ತಲ್ವಾ? ಪರವಾಗಿಲ್ಲ, ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ.
ಈ 2 ದಿನದಲ್ಲಿ ಅಮ್ಮ ನಮ್ಮ ಮಾತು ಕೇಳೋ ತರ ಮಾಡ್ಬೇಕು. ಅದಕ್ಕೆ ಒಂದಷ್ಟು ಸ್ಟ್ರಾಂಗ್ ಪಾಯಿಂಟ್ಸ್ ಬೇಕು. ಸ್ವಲ್ಪ ಎಮೋಷನಲ್ ಡ್ರಾಮಾ ಮಾಡಿದ್ರೆ ಅಮ್ಮ ಬದಲಾಗ್ಬೋದು. ಈಗೇನು ಅಮ್ಮ ನಿಮ್ ಮಾತ್ ಕೇಳೋ ತರ ಮಾಡ್ಬೇಕು ಅಷ್ಟೇ ತಾನೇ? ನಾನ್ ಇದೀನಲ್ವಕ್ಕ, ಹುಡುಕ್ತೀನಕ್ಕ. ಅತ್ತಳ ವಿತ್ತಳ ಸುತ್ತಳ ಪಾತಾಳದಲ್ಲ ಐಡಿಯಾ ಎಲ್ಲೇ ಇದ್ರು ಆ ಐಡಿಯಾನ್ ಹುಡುಕ್ತಂದು ನಿಮ್ ಕಿವಿಗೆ ಹಾಕ್ತೀನಿ. ಇನ್ 2 ದಿನ ಯಾಕೆ, ನಾಳೆನೆ ನೀಲಾಂಬ್ರಿ ಅಮ್ಮ ನಿಮ್ ಪರವಾಗಿ ಮಾತಾಡೋ ತರ ಮಾಡ್ತೀನಿ. ಹಳೆ ನೀಲಾಂಬ್ರಿಯಾಗಿ ಬದಲಾಗ್ತಾರೆ. ಓಕೆನಾ? ತುಂಬಾ ಜೋಶಲ್ಲಿದ್ಯಾ. ಅದೇನ್ ಮಾಡ್ತೀಯ ಅಂತ ನೋಡ್ತೀನಿ. ಒಂದ್ ವೇಳೆ ನಿನ್ನ ಐಡಿಯಾ ಏನಾದ್ರು ಫ್ಲಾಪ್ ಆದ್ರೆ ಸುಮ್ನೆ ಬಿಡಲ್ಲ. ಸರಿ ಸರಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ಯೋಚನೆ ಮಾಡಿ. ಬೆಳಿ 2 ದಿನಕ್ಕಾಗಷ್ಟು ಬಟ್ಟೆ ಎಲ್ಲ ಇಟ್ಕೊಂಡಿದ್ಯಲ್ವಾ? ಹಾ ಮಾವ, ಇಟ್ಕೊಂಡಿದ್ದೀನಿ. ಆದ್ರೆ ಇಷ್ಟ ದಿನ ಇಲ್ದೇ ಇದ್ದಿದ್ದು ಡಾಕ್ಟರ್ ಬಂದ್ ಹೋದ್ಮೇಲೆ ಯಾಕೆ ಅಂತಾನೆ ಗೊತ್ತಾಗ್ಲಿಲ್ಲ. ಅವ್ರು ಬಂದು ಎಲ್ರೂ ಚೆನ್ನಾಗಿ ಮಾತಾಡ್ಸಿದ್ರು, ನನ್ ಬಗ್ಗೆನೇ ಕೇಳಿದ್ರು. ಆದ್ರೆ ನನ್ಗಿದೆಲ್ಲ ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ಮಾವ, ನನಗ್ ಬರೀ ಭಯ ಮಾತ್ರ ಇದೆಯಾ ಅಥವಾ ಬೇರೆ ಏನಾದ್ರೂ ಕಾಯಿಲೆ ಇದೆಯಾ? ನೀವೆಲ್ರೂ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅನ್ನಿಸ್ತಿದೆ. ಯಾಕೆ ಬಿಡ್ಲಿ? ಒಂದೊಂದ್ಸರಿ ನಾನ್ ಸರಿಯಾಗಿ ನಡ್ಕೊಳ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವೆಲ್ಲ ತುಂಬಾ ವಿಚಿತ್ರವಾಗೇ ನಡ್ಕೊಳ್ತೀರಾ. ಏನೇ ವಿಷಯ ಇದ್ರೂ ಮೊದ್ಲು ಬೆಳ್ಳಿನ ಕೇಳಿ ಅವಳನ್ನ ವಿಚಾರಿಸ್ಕೊಳ್ಳಿ ಅಂತ ಹೇಳ್ತೀರಾ. ಯಾವ ವಿಷಯಕ್ಕೆ ನೀವೆಲ್ರೂ ಹೀಗಾಡ್ತಿದ್ದೀರಾ ಅಂತಾನೆ ಹೇಳಲ್ಲ. ಅಂತದೇನಿಲ್ಲ ಬೆಳ್ಳಿ. ಮತ್ತೆ ಏನ್ ವಿಷಯ ಅಂತ ನನಗ್ ಹೇಳಿ ಮಾವ. ನಾನ್ ನಡ್ಕೊಳ್ತಿರೋದು ಸರಿ ಇಲ್ವಾ? ನನ್ ಮೇಲೆ ನಮ್ ಕೈ ಇಲ್ವಾ ಬೆಳ್ಳಿ? ಏನೇ ವಿಚಾರ ಇದ್ರು ನಾನು ನಿನ್ನ ಹತ್ರ ಹಂಚ್ಕೋತೀನಲ್ವಾ? ಹಂಚ್ಕೊಳ್ತೀರಾ? ಇದುವರೆಗೂ ನಿಂಗೆ ಹೇಳ್ದಿರೋ ಅಂತ ವಿಷಯ ಯಾವ್ದಾರ ಇದೆಯಾ? ಇಲ್ಲ. ಅಂದ್ಮೇಲೆ ನಾನು ಮುಚ್ಚಿಟ್ಟಿದ್ದೀನಿ ಅಂದ್ರೆ ಸರಿಯಾದ ಟೈಮ್ ನೋಡಿ ಹೇಳ್ತೀನಿ ಅಂತ ತಾನೇ ಅರ್ಥ. ಎಲ್ಲದಕ್ಕೂ ಸಮಯ ಬರಬೇಕು. ಮೊದ್ಲು ನಾವು ಮಗುನ ಚೆನ್ನಾಗಿ ನೋಡ್ಕೋಬೇಕು. ಮಗು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನೀನೇನ್ ಮಾಡ್ಬೇಕು ಹೇಳು? ಏನ್ ಮಾಡ್ಬೇಕು? ಖುಷಿಯಾಗಿರೋದನ್ನ ಕಲಿಬೇಕು. ಈ 2 ದಿನ ನೀನ್ ಹ್ಯಾಪಿ ಆಗಿದ್ರೆ ಏನ್ ವಿಷಯ ಅಂತ ನಾನು ಹೇಳ್ತೀನಿ, ಸರಿನಾ? ನಾವು ಚಿಕ್ಕಮ್ಮಂಗ್ ಹೊರಟಿರೋ ವಿಷಯನ ತಿಳಿಸಿಲ್ಲ, ಮೊದಲು ತಿಳಿಸೋಣ ಇರು. ಅಣ್ಣ ಹೊರಟ್ರಾ? ಚಿಕ್ಕಮ್ಮ ಇರಿ ಶರ್ಮಿಳಾ, ಅವ್ರಿಗೊಂದು ಮಾತು ಹೇಳಿ ಆಶೀರ್ವಾದ ತಗೊಂಡು ಹೊರಡ್ತೀವಿ. ಅಮ್ಮನಾ? ಅದು ರಾತ್ರಿ ಎಲ್ಲ ಬೆಳ್ಳಿ ವಿಷಯನೇ ಯೋಚನೆ ಮಾಡಿ ನಿದ್ರೆನೆ ಮಾಡಿಲ್ಲ. ಆದ್ರೂ ಒಂದ್ ಮಾತು ಹೇಳ್ಬಿಟ್ಟೆ ಹೋಗ್ಬೇಕಾಗಿತ್ತು. ನಾವು ಯಾವ ಪ್ಲೇಸ್ಗೆ ಹೋಗ್ತಿದೀವಿ ಅದು ಗೊತ್ತಿಲ್ಲ ಚಿಕ್ಕಮ್ಮಂಗೆ. ಅಮ್ಮ ಬೆಳಗ್ಗೆ ಮಲಗ್ತಾ 4:15 5 ಗಂಟೆ ಆಗಿತ್ತು. ನೀವ್ ಬೇರೆ ಈಗ್ಲೇ ಹೊರಟಿದ್ದೀರಾ? ಒಂದ್ ಕೆಲ್ಸ ಮಾಡ್ತೀನಣ್ಣ, ನಾನು ಹೋಗಿ ಅಮ್ಮನೇ ಎಬ್ಬಿಸ್ತೀನಿ. ಶರ್ಮಿಳಾ ಬೇಡ ಬಿಡು, ನಾವು ಡಾಕ್ಟರ್ ಬರತ್ತಿದಾರಲ್ಲ ಅವ್ರ ಗೆಸ್ಟ್ ಹೌಸ್ ಇದೆ, ಅಲ್ಲಿಗೆ ಹೋಗ್ತಿದೀವಿ. ಇಲ್ಲಿಂದ 60 ಕಿಲೋಮೀಟರ್ ಆಗುತ್ತೆ. ಬರೋದು 2 ದಿನ ಆಗುತ್ತೆ. ಚಿಕ್ಕಮ್ಮಗೆ ಹೇಳ್ಬಿಡು. ಸರಿ ಅಣ್ಣ. ಸರಿ, ಚಿಕ್ಕಮ್ಮಗೆ ಎಚ್ಚರ ಆದ್ಮೇಲೆ ಕಾಲ್ ಮಾಡಿದಕ್ಕೆ ಹೇಳು, ಇಲ್ಲಾಂದ್ರೆ ನಾನೇ ಮಾಡ್ತೀನಿ. ಸರಿ ಅಣ್ಣ. ಹೇಳಿ ಬಾ. ಹುಷಾರು ಬೆಳ್ಳಿ. ಅಂತೂ ಅಮ್ಮ ಮಗನ ಮಧ್ಯೆ ಬೆಂಕಿ ಹಚ್ಚಕ್ಕೆ ಒಂದು ಚಿಕ್ಕ ನಾಟಕ ಆಡ್ದೆ. ಇವರಿಬ್ರು ಮಧ್ಯೆ ಇರೋ ಪ್ರೀತಿಗೆ ಸರಿಯಾಗಿ ಹುಳಿ ಹಿಂಡ್ಬೇಕು. ಇವರಿಬ್ರು ಜಗಳದಲ್ಲಿ ಲಾಭ ಆಗೋದು ನನಗೇನೆ. ಮುತ್ತು ನೋಡಿದ್ಯಾ? ಮನೇಲೆಲ್ಲ ಹುಡುಕದೆ ಕಾಣಿಸಿಲ್ಲ. ಅಣ್ಣ ನಿನಗೇನು ಹೇಳಿಲ್ವಾ? ಏನ್ ಹೇಳ್ಬೇಕಿತ್ತು? ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗೋಯ್ತು. ಅಮ್ಮ, ಅಣ್ಣ ಬೆಳ್ಳಿ ಇಬ್ರು ಈಗಷ್ಟೇ ಕಾರಲ್ಲಿ ಹೋದ್ರು. ನಿನ್ ಹತ್ರ ಹೇಳೋಗಿದ್ದಾರೆ ಅನ್ಕೊಂಡೆ. ಛೇ, ಮುತ್ತಣ್ಣ ಈ ಕೆಲ್ಸ ಮಾಡ್ಬಾರ್ದಾಗಿತ್ತು. ಎಲ್ಲೋ ಹೋಗೋ ಕಡೆ ಬೇಗ ತಲುಪಬೇಕು ಅಂತ ಹೇಳ್ದೆ ಹೋಗಿದ್ದಾನೆ ಅನ್ಸುತ್ತೆ ಬಿಡು, ಪರವಾಗಿಲ್ಲ. ಹಾಗಂತ ನೀನ್ ಅನ್ಕೋತಿದ್ಯಾ? ನಿನಗೆಲ್ಲ ಏನ್ ಹೇಳೋಗೋದು ಅಂತ ಅವನ್ ಪಾಡಿಗೊಂದು ಹೋಗಿದ್ದಾನೆ. ಇತ್ತೀಚೆಗೆ ಅಣ್ಣ ತುಂಬಾ ಬದಲಾಗಿದ್ದಾನೆ. ಅವನಾಯ್ತು, ಬೆಳ್ಳಿ ಆಯ್ತು, ಮಗು ಆರೋಗ್ಯ ಆಯ್ತು, ಅಷ್ಟೇ. ಅದನ್ ಬಿಟ್ರೆ ಚಿಕ್ಕಮ್ಮ ಊಟ ಆಯ್ತಾ, ತಿಂಡಿ ಆಯ್ತಾ, ಟ್ಯಾಬ್ಲೆಟ್ ತಗೊಂಡ್ರ ಅಂತ ಏನಾದ್ರು ಕೇಳ್ತಾನ? ಏನೂ ಇಲ್ಲ. ಅಣ್ಣ ನಿಮ್ ಬಗ್ಗೆ ಒಂಚೂರು ತಲೆನೇ ಕೆಡ್ಸ್ಕೊತಿಲ್ವಲ್ಲಮ್ಮ.